ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಷ್ಟೇ ಹೇಳ್ತೀರಾ, ಇವತ್ತು ಒಂದು ವೇಕ್ ಫಿಟ್ದು ಒಂದು ಮ್ಯಾಟ್ರಸ್ ಡೆಲಿವರಿ ಬಂತು. ಅದ್ರದ್ದು ಕ್ವಾಲಿಟಿ ಹೆಂಗಿದೆ ಅಂತ ನನ್ನ ಒಂದು ರಿವ್ಯೂ ಸಹ ಅದೇ ವ್ಲಾಗಲ್ಲಿ ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ. ಇಷ್ಟೇ ಹೇಳ್ತೀರಾ, ಒಂದು ಕ್ವಿಕ್ ಆಗಿ ಒಂದು ಕರಿ ಮಾಡೋದು ಯಾವ ರೀತಿ ಅಂತ ಸಹ ಇದೇ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತಡ ಮಾಡ್ದಿರಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಯೂಶ್ವಲಿ ನಿಂಬೆಹಣ್ಣು ರೆಸಿಪೀಸ್ ಎಲ್ಲ ಏನನ್ನ ಮಾಡಿದಾಗ ಅದು ಸಿಪ್ಪೆನ ನಾನು ಬಿಸಾಡಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ಕ್ಲೀನಿಂಗಿಗೆ ಸ್ಪ್ರೇ ಫ್ರಾಗ್ನೆನ್ಸ್ ಇರುತ್ತೆ ಅಂತ, ಇಲ್ಲಾಂದರೆ ಡಿಸ್ಇನ್ಫೆಕ್ಟೆಂಟಾಗಿ ನಾನು ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಅಂದರೆ ಈ ಡಿಶ್ ವಾಷರ್ಗೆ ಸುಮ್ಮನೆ ಆ ಸಿಪ್ಪೆನ ಹಾಕಿರ್ತೀನಿ, ಅದು ಡಿಶ್ ವಾಷರ್ ಒಳಗೆ ಕ್ಲೀನಿಂಗ್ ಟೈಮಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಅದು ಫ್ರಾಗ್ನೆನ್ಸ್ ಕೂಡ ಆ್ಯಡ್ ಮಾಡುತ್ತೆ ಕ್ಲೀನಿಂಗ್ ಪ್ರೋಸೆಸ್ಸಲ್ಲಿ, ಮತ್ತು ಈ ಒಂದು ಏನು ಡಿಸ್ಇನ್ಫೆಕ್ಟೆಂಟಾಗಿ ಸಹ ಅದು ಆ್ಯಕ್ಟ್ ಮಾಡುತ್ತೆ. ಸೊ ಈ ರೀತಿ ಯೂಸ್ ಮಾಡ್ಕೊಳ್ತೀನಿ. ಇಲ್ಲ ನಾವು ಪಾತ್ರೆ ತೊಳಿಬೇಕಾದ್ರೆ ಸಹ ಈ ಒಂದು ಸಿಪ್ಪೆಯಿಂದ ನೀವು ಕ್ಲೀನ್ ಮಾಡಿದ್ರೆ ಆವಾಗ ನೀಟಾಗಿ ಇನ್ನೂ ಕ್ಲೀನ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಹುಳಿ ಅನ್ನ ಮಾಡ್ಕೊಂಡಿದ್ದೆ. ಅಂದರೆ ಇವತ್ತು ಹುಣಸೆಹಣ್ಣು ರಸ ಹಾಕೋಕ್ಕೆ ಬದಲು ನಾನು ಇದಕ್ಕೆ ಡೈರೆಕ್ಟಾಗಿ ಪುಳಿಯೋಗರೆ ಪ್ಯಾಕೆಟ್ ಬರುತ್ತಲ್ಲ MTRದು, ಅದನ್ನು ಯೂಸ್ ಮಾಡಿಕೊಂಡು ಸೇಮ್ ಹುಳಿಯನ್ನು ಮಾಡ್ದಂಗೆ ಮಾಡೋದು. ಅದೊಂದು ಪ್ಯಾಕೆಟ್ ಆ್ಯಡ್ ಮಾಡಿದ್ರೆ ಇನ್ನೂ ಲೈಕ್ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹುಳಿಯನ್ನು ಮತ್ತು ಸ್ವಲ್ಪ ಸ್ನ್ಯಾಕ್ಸ್ಗೆ ವಾಟರ್ ಮೆಲೂನೆಲ್ಲ ಕಟ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದೀನಿ. ಸೊ ತುಂಬ ಜನ ನನಗೆ ಕ್ಲೀನಿಂಗ್ ಪ್ರೋಸೆಸ್ ಮತ್ತೆ ಕೇಳ್ತಾನೆ ಇದ್ದೀರಾ ಒಂದು ಸಿಲ್ವರ್ ವ್ಲಾಗಲ್ಲಿ. ಸೊ ಅದ್ರದ್ದನ್ನು ನಾನು ಮಗಳ ಬರ್ಡೇ ವ್ಲಾಗಲ್ಲಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ, ಮತ್ತು ನಾನು ಯೂಸ್ ಮಾಡೋ ಅಂಥ ಆ ಲಿಕ್ವಿಡ್ ಸಹ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ದೀನಿ ಲಿಂಕು. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಪರ್ಚೇಸ್ ಮಾಡಿ. ಸೊ ನಾನು ಇನ್ನೇನು ಯೂಸ್ ಮಾಡಲ್ಲ ಕ್ಲೀನಿಂಗಿಗೆ, ಹಂಗೂ ತುಂಬಾ ಟಾರ್ನಿಷ್ ಆದಾಗ ಮಾತ್ರ ಆ ಒಂದು ಲಿಕ್ವಿಡ್ ಯೂಸ್ ಮಾಡ್ತೀನಿ. ಸೊ ಅದೇ ನಂದು ಲೈಕ್ ಮೇಂಟೆನೆನ್ಸ್ ಪ್ರೋಸೆಸ್ ಸಿಲ್ವರ್ಗೆ. ಸೊ ಇನ್ನೊಂದು ಏನಂದರೆ, ನೀವು ಡ್ರೈ ಕ್ಲಾತಲ್ಲಿ ಒರೆಸಿ ಇಡಬೇಕು, ಇಲ್ಲಾಂದರೆ ಒಂಚೂರು ನೀರಿನ ಅಂಶ ಸಿಲ್ವರ್ ಪ್ರಾಡಕ್ಟ್ಸ್ ಮೇಲೆ ಇದ್ರೂ ಅದು ಬೇಗ ಟಾರ್ನಿಷ್ ಆಗುತ್ತೆ. ಮತ್ತು ನಿಮ್ಮದು ಈ ಬಬಲ್ ರ್ಯಾಪ್ಸ್ ಅಂತೆಲ್ಲ ಬರುತ್ತಲ್ವ, ಈ ಅಮೆಝಾನಲ್ಲಿ ಏನಾರ ಪಾರ್ಸೆಲ್ ತಗೋಬೇಕಾದ್ರೆ ಅದು ಡ್ಯಾಮೇಜ್ ಆಗದಿರೋ ಇರೋಕ್ಕೆ ಬಬಲ್ ರ್ಯಾಪ್ಸಲ್ಲಿ ಕೊಟ್ಟಿರ್ತಾರಲ್ಲ, ಅದನ್ನು ನೀವು ಬಿಸಾಡ್ದಿರ ಈ ಸಿಲ್ವರ್ದು ಏನೇನು ನೀವು ರೇರಾಗಿ ಯೂಸ್ ಮಾಡ್ತೀರಲ್ಲ ಅದನ್ನೆಲ್ಲ ಬಬಲ್ ರ್ಯಾಪ್ ಒಳಗಡೆ ಇಟ್ಟು ನೀವು ಸ್ಟೋರೇಜ್ ಮಾಡ್ಕೋಬೋದು. ಆವಾಗ ಸಹ ಬೇಗ ಟಾರ್ನಿಷ್ ಆಗದಿರ ಇರುತ್ತೆ ಮತ್ತು ಡ್ಯಾಮೇಜ್ ಸಹ ಆಗೋಲ್ಲ. ಸೊ ಇಷ್ಟೇ ನೋಡಿ, ನಾನು ಸಿಲ್ವರ್ ಮೇಂಟೆನೆನ್ಸ್ ಅಂದರೆ ಇನ್ನೇನು ಎಕ್ಸ್ಟ್ರಾ ಮಾಡಲ್ಲ. ಹೋಪ್ ನಿಮ್ಮ ಕ್ವೆರೀಸ್ಗೆಲ್ಲ ಈ ಒಂದು ವ್ಲಾಗಲ್ಲಿ ಆನ್ಸರ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ಮಲ್ಲಿಗೆ ಹೂವು ಏನಾದರೂ ಹರಡಿದ್ರೆ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಅಂತ. ನೋಡಿ, ಇದೇ ಫಸ್ಟ್ ಟೈಮ್ ಹರಳ್ತಾ ಇರೋವಂಥ ಮಲ್ಲಿಗೆ ಗಿಡದಲ್ಲಿ ಹೂಗಳು. ಸೊ 3 ಲೇಯರ್ಸ್ ಅದು, ಅಂದರೆ 3 ಸುತ್ತು ಮಲ್ಲಿಗೆ ಅಂತಾರಲ್ಲ ಅದು. ಸೊ 3 ಫ್ಲವರ್ಸ್ ಬಿಟ್ಟಿತ್ತು, ಮತ್ತು ಇದು ಬಂದು ಜಾಜಿ ಮಲ್ಲಿಗೆ ಅಂತಾರಲ್ಲ ಅದು. ಸೊ ನೀವೆಷ್ಟೇ ಹೂವು ಇದ್ರೂ ಈ ಮಲ್ಲಿಗೆ ಆ್ಯಡ್ ಆದಾಗಂತೂ ಆ ಫ್ರಾಗ್ನೆನ್ಸ್ ಅಂತೂ ಒಂಥರ ಡಿವೈನ್ ಫೀಲೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಪೂಜೆಗೆ ಅದು 3 ಹೂವು ಸಿಕ್ಕಿದ್ರೂ ಫುಲ್ ದೇವ್ರ ಮನೆ ಫುಲ್ ಅದು ಮಲ್ಲಿಗೆ ಫ್ರಾಗ್ನೆನ್ಸಲ್ಲೇ ತುಂಬಿತ್ತು. ಸಖತ್ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಾವೇನಾದರೂ ಕಷ್ಟಪಟ್ಟು ನೀರು ಹಾಕಿ ಬೆಳೆಸಿರೋ ಒಂದು ಗಿಡದಲ್ಲಿ ಫ್ಲವರ್ಸ್ ಬಿಟ್ಟರೆ ಅದು ತುಂಬಾ ಸ್ಪೆಷಲ್ ಅನಿಸುತ್ತೆ ಅಲ್ವಾ. ಅಂದರೆ ಅಂಗಡಿಯಿಂದ ನೀವು ಎಷ್ಟೇ ಹೂವು ತಂದ್ರೂ ಅದ್ರ ಮೇಲೆ ಒಂಥರ ಸ್ಪೆಷಲ್ ಫೀಲ್ ಬರೋಲ್ಲ. ಬಟ್ ನಾವು ಬೆಳೆಸಿರೋ ಗಿಡದಲ್ಲಿ ಒಂದು ಹೂವು ಬಿಟ್ರೂ ಅದು ಒಂಥರ ಅದರದ್ದು ವ್ಯಾಲ್ಯೂನೇ ಇನ್ಕ್ರೀಸ್ ಆಗೋಗುತ್ತೆ. ಸೊ ನೆಕ್ಸ್ಟು ಹೊಸ್ಲು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಲೈಕ್ ಆ್ಯಸ್ ಯೂಶ್ವಲ್ ಇದ್ರ ಮಣ್ಣು ಹೆಸರು ಬಂದು ಶುದ್ಧೆ ಮಣ್ಣು ಅಂತ. ಸೊ ಶುದ್ಧೆ ಕೆಮ್ಮಣ್ಣು ಅಂತಲೂ ಕರೀತಾರೆ ಕೆಲವೊಂದು ಕಡೆ. ಸೊ ಇದು ಬಂದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಇದು ಕೂಡ ಮತ್ತೆ ಕ್ವೆರೀಸ್ ಬರ್ತಾ ಇದೆ, ಇದು ಎಲ್ಲಿ ಸಿಗುತ್ತೆ ಅಂತ. ಸೊ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಶುದ್ಧೆ ಮಣ್ಣು ಅಂತ ಕೇಳಬೇಕು. ಸೊ ಇದು ಇವತ್ತು ಲೋಟಸ್ ಡಿಸೈನ್ ಹಾಕ್ತಾಯಿದ್ದೀನಿ. ಬಟ್ ಕೆಲವೊಬ್ಬರು ಈ ಸ್ವಸ್ತಿಕ್ಕು, ಲೋಟಸ್ಸು ಮತ್ತು ಸ್ಟಾರು ಇಂಥದ್ದೆಲ್ಲ ಹಾಕಬಾರ್ದು ಅಂತ ಹೇಳ್ತಾರೆ. ಬಟ್ ನನಗೆ ಐಡಿಯಾ ಇಲ್ಲ. ನಿಮಗೇನಾದರೂ ತಿಳಿದಿದ್ರೆ ರೀಸನ್ನು ಕಮೆಂಟ್ಸಲ್ಲಿ ತಿಳಿಸಿ. ಬಟ್ ನನ್ನ ಪ್ರಕಾರ ಈ ಥರ ಸಿಂಬಲ್ಸ್ ಎಲ್ಲ ಮನೆ ಮುಂದೆ ಹಾಕಿದ್ರೆ ಅದು ಪಾಸಿಟಿವ್ ವೈಬ್ ಬರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅಂದರೆ ಈ ಸ್ವಸ್ತಿಕ್ ಆಗಲಿ, ತಾವರೆ ಹೂವು ಆಗಲಿ ಇಂಥದ್ದೆಲ್ಲ. ಬಟ್ ಕೆಲವೊಬ್ಬರು ಹಾಕಬಾರ್ದು ಅಂತ ಹೇಳ್ತಾರೆ. ಸೊ ಹಂಗೂ ಹಾಕಬಾರ್ದು ಅಂದರೆ ಯಾಕೆ ರೀಸನ್ ಅಂತ ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ನನಗೆ ತಿಳಿಸ್ಕೊಡಿ. ಸೊ ಇನ್ನೇನು ಪೂಜೆ ಎಲ್ಲ ಮುಗಿದಿದೆ. ನೆಕ್ಸ್ಟು ನಂದು ರಿಮೈನಿಂಗ್ ಸ್ವಲ್ಪ ಕೆಲಸಗಳಿರುತ್ತೆ ಮನೆಯಲ್ಲಿ. ಅಂದರೆ ಮೇನ್ ಕೆಲಸ ಎಲ್ಲ ಆಯಿತು, ಅಂದರೆ ಅಡುಗೆ ಮತ್ತು ಮಕ್ಕಳನ್ನ ರೆಡಿ ಮಾಡಿ ಕಳಿಸೋದು ಇಂಥದ್ದು ಮತ್ತು ಪೂಜೆ ಎಲ್ಲ ಮುಗೀತು. ಸೊ ಇನ್ನು ಒಂದೇ ಒಂದು ಟಾಸ್ಕ್ ಇದೆ. ಅಂದರೆ ಮಧ್ಯಾಹ್ನಕ್ಕೆ ಒಂದು ಏನಾದರೂ ಕರಿ ಮಾಡಿ ಇಟ್ಬಿಡ್ತೀನಿ. ಸೊ ನಾನು ಆಮೇಲೆ ಆಫೀಸ್ ಕೆಲಸಕ್ಕೆ ಲಾಗಿನ್ ಆದಮೇಲೆ ನಂಗೆ ಡಿಸ್ಟರ್ಬ್ ಆಗಬಾರ್ದು ಕೆಲಸಕ್ಕೆ ಅಂತ ಬೆಳಗ್ಗೆನೇ ನಾನು ಕರಿನೂ ಮಾಡಿ ಪ್ರಿಪೇರ್ ಮಾಡಿ ಇಡ್ತೀನಿ. ಸೊ ಲಂಚ್ ಟೈಮಲ್ಲಿ ಸ್ವಲ್ಪ ಅದಕ್ಕೆ ರೈಸು ಏನಾದರೂ ಮಾಡ್ಕೊಳ್ತೀನಿ. ಸೊ ಇವತ್ತು ಸ್ವಲ್ಪ ರೈಸ್ ಎಲ್ಲ ಖಾಲಿ ಆಗಿತ್ತು ಅದು ಇದರಿಂದ, ಅದಕ್ಕೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಆಚೆ
ಒಣಗಕ್ಕಿಟ್ಟಿದ್ದೆ, ಇವಾಗೆಲ್ಲ ತಂದಿಡ್ತೀನಿ. ಈ ಥರ ಆವಾಗಿಂದ ಆವಾಗ ಒಂದೊಂದು ವಸ್ತುನೇ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಈ ಫೆಸ್ಟಿವಲ್ಸ್ ಟೈಮಲ್ಲೆಲ್ಲ ಜಾಸ್ತಿ ಕ್ಲೀನಿಂಗ್ ಪ್ರೋಸೆಸ್ ಇರೋಲ್ಲ, ಅಂದರೆ ನೀಟಾಗೇ ಇರುತ್ತೆ. ಸುಮ್ಮನೆ ಹಂಗೆ ನೀರಲ್ಲಿ ತೊಳ್ಕೊಂಡ್ರೂ ನಡೆಯುತ್ತೆ, ಇಲ್ಲಾಂದರೆ ಅದೇ ಒಂದು ದೊಡ್ಡ ಟಾಸ್ಕ್ ಹೋಗುತ್ತೆ ಹಬ್ಬಗಳ ಟೈಮಲ್ಲಿ. ಸೊ ಯಾವಾಗ ಏನಾದರೂ ಖಾಲಿ ಆದರೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ನಾನು ರೀಫಿಲ್ ಮಾಡ್ಕೊಳ್ತೀನಿ. ಅದರಿಂದ ನನಗೆ ಜಾಸ್ತಿ ಸ್ಟ್ರೈನು ಆಗೋಲ್ಲ, ಒಂದೇ ಸಲ ಜಾಸ್ತಿ ಪಾತ್ರೆ ತೊಳೆಯೋ ಅಂಥದ್ದು ಇರೋಲ್ಲ. ಮಕ್ಕಳ ರೂಮಲ್ಲಿ ಇದ್ದಿದ್ದು ಕೆಲವೊಂದು ಪಿಲ್ಲೋಸ್ನೆಲ್ಲ ಇವಾಗ ನಮ್ಮ ರೂಮಲ್ಲಿರುವಂಥ ಈ ಸಿಟ್ಟಿಂಗ್ ಏರಿಯಾಗೆ ಎಲ್ಲ ಶಿಫ್ಟ್ ಮಾಡ್ತಾಯಿದ್ದೀನಿ. ರೀಸನ್ ಏನಂದರೆ ಮಕ್ಕಳ ರೂಮಲ್ಲಿ ಇದ್ದಿದ್ದಂಥ ಒಂದು ಮ್ಯಾಟ್ರಸ್ ಏನಿತ್ತಲ್ಲ ಅದು ಹಳೆ ಮ್ಯಾಟ್ರಸ್ಸು, ಅದು ಕ್ವೀನ್ ಸೈಜ್ ಇರಲಿಲ್ಲ, ಇನ್ನು ಸ್ವಲ್ಪ ಚಿಕ್ಕದಿತ್ತು, ರೆಗ್ಯುಲರ್ ಸೈಜ್ ಇತ್ತು. ಬಟ್ ಅದು ಮೊದಲಿಂದ ಇದ್ದಿದ್ದಂಥ ಒಂದು ಮ್ಯಾಟ್ರಸ್ಸು, ಅದು ಫಿಟ್ ಆಗ್ತಾ ಇರಲಿಲ್ಲ, ಒಂದು ಸ್ವಲ್ಪ ಗ್ಯಾಪ್ ಬರ್ತಾಯಿತ್ತು. ಆ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಈ ಪಿಲ್ಲೋಸ್ನ ಇಟ್ಟು ಫಿಲ್ ಮಾಡ್ತಾಯಿದ್ದೆ. ಬಟ್ ಹೀಗೆ ಲೈಕ್ ಎಷ್ಟೊಂದು ಜನ ನೀವು ಕ್ವೇರೀಸ್ ಕೇಳಿದ್ರಲ್ಲ, ಅಂದರೆ ಖುಷಿ ಬರ್ಡೇಗೆ ಏನು ಈ ವರ್ಷ ಏನು ಗಿಫ್ಟೇ ಕೊಡಿಸಿಲ್ಲ ಅಂತ. ಸೊ ಆ್ಯಕ್ಚುಲಿ ಕೇಳಿದ್ದೆ ಏನು ಬೇಕು ಅಂತ. ಆವಾಗ ಅವ್ರು ಕೇಳಿದಂಥ ಗಿಫ್ಟ್ ಬಂದು ಮ್ಯಾಟ್ರಸ್ ಬೇಕು ಅಂತ. ಅಂದರೆ ಈ ಥರ ಪ್ಲೇಸ್ ಎಲ್ಲ ಇದೆಯಲ್ಲ ಸೈಡ್ಗೆ, ಈ ಥರ ಇರಬಾರ್ದು, ಫುಲ್ಲು ನಿಮ್ಮ ರೂಮಲ್ಲಿ ಯಾವ ರೀತಿ ಇದೆಯೋ ಅದೇ ಥರ ಮ್ಯಾಟ್ರಸ್ ನಮ್ಮ ರೂಮ್ಗೂ ಬೇಕು ಅಂತ ಕೇಳಿದರು. ಸೊ ಆಯಿತು ಅಂತ ಈ ಸಲ ಏನು ಗೋಲ್ಡ್ ಆಗಲಿ ಇಂಥದ್ದೆಲ್ಲ ಏನು ಗಿಫ್ಟ್ಸ್ ಕೊಡ್ದಿರಾ ಒಂದು ಮ್ಯಾಟ್ರಸ್, ಕಿಡ್ಸ್ ರೂಮ್ಗೆ ಮ್ಯಾಟ್ರಸ್ ಆರ್ಡ್ರ್ ಮಾಡಿದ್ದೆ, ವೇಕ್ ಫಿಟ್ ಮ್ಯಾಟ್ರಸ್ ಅಂತ. ಅದು ಇವತ್ತು ಡೆಲಿವರಿ ಬರುತ್ತೆ ಅಂತ ಗೊತ್ತಾಯಿತು. ಅದಕ್ಕೆ ಅದನ್ನೆಲ್ಲ ಅಲ್ಲಿದ್ದ ಪಿಲ್ಲೋಸ್ನ ಇವಾಗ ಆ ಕಡೆ ಹಾಕಿ ಆ ಹಳೆ ಬೆಡ್ನ ಎತ್ತಿ ಸೈಡಲ್ಲಿ ಇಟ್ಟಿದ್ದೀವಿ. ಸೊ ಇದು ಬಂದು ನಮ್ಮ ನೇಬರ್ಸ್ ಟೊಮೆಟೊ ಎಲ್ಲ ಕಳಿಸಿದ್ರು. ಸೊ ಇದನ್ನು ಯೂಸ್ ಮಾಡ್ಕೊಂಡು ಒಂದು ಪಿಕ್ಕಲ್ ಮಾಡೋದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡಿ ಎತ್ತಿ ಇಡ್ತಾ ಇದ್ದೀನಿ. ಸೊ ನಾನು ಹೇಳಿದ್ನಲ್ಲ 15 ಮಿನಿಟ್ಸ್ ಇವಾಗ ಅಷ್ಟೇ ಇರೋದು ನನ್ನ ಹತ್ರ ಟೈಮು. ಅಷ್ಟರಲ್ಲಿ ಒಂದು ಕರಿ ಮಾಡಬೇಕಂದ್ರೆ ಯೂಶ್ವಲಿ ನಾನು ಈ ಕರಿ ಮಾಡ್ಕೊಳ್ತೀನಿ, ತುಂಬ ಸಿಂಪಲ್ ಮಾಡೋದು. ತೊಗರಿಬೇಳೆ 1 ಕಪ್ ತೊಗೊಂಡು, ಹಸಿಮೆಣ್ಸಿನ್ಕಾಯಿ ಒಂದು 10ರಿಂದ 11 ಹಾಕ್ಕೊಂಡಿದ್ದೀನಿ, ಟೊಮೆಟೊ ಒಂದು 3, ಇಷ್ಟು ಹಾಕ್ಕೊಂಡು ಒಂದು 3 ವಿಸಿಲ್ಸ್ ಕೂಗಿಸ್ಕೊಂಬಿಟ್ರೆ ಈ ಕರಿ ರೆಡಿಯಾಗಿ ಹೋಗುತ್ತೆ. ಇದಕ್ಕೆ ನೀವು ಟೊಮೆಟೊ ಏನಾದರೂ ರೆಡ್ಯೂಸ್ ಮಾಡಿದ್ರೆ ಹುಣಸೆಹಣ್ಣು ರಸ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಟೊಮೆಟೊ ಹುಳಿನೇ ಸಾಕು. ನೆಕ್ಸ್ಟ್ ಇದಕ್ಕೆ ತುಪ್ಪ ಯೂಸ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಸಾಸಿವೆ ಮತ್ತು ಕರಿಬೇವು, ಬೆಳ್ಳುಳ್ಳಿ ಮೇಯ್ನ್ ಇದಕ್ಕೆ ಒಗ್ಗರಣೆಗೆ, ಮತ್ತು ಒಣಮೆಣ್ಸಿನ್ಕಾಯಿ ಬ್ಯಾಡ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಸಹ ತುಂಬಾ ಕಡಿಮೆ ಇದೆ. ಆ್ಯಕ್ಚುಲಿ ಮನೇಲಿ ತರಕಾರಿ ಇಲ್ಲ ಅಂತ ಈ ಒಂದು ಕರಿ ಮಾಡಿದ್ದೀನಿ, ಮತ್ತು ಟೈಮ್ ಸಹ ಇರಲಿಲ್ಲ. ಜಸ್ಟು ತೊಗರಿಬೇಳೆ, ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಇದ್ದರೆ ಈ ಒಂದು ಕರಿ ರೆಡಿಯಾಗಿ ಹೋಗುತ್ತೆ. ಸೊ ತುಂಬಾ ಒಂಥರ ಹೊಟ್ಟೆ ಕೆಟ್ಟಿರುತ್ತೆ, ಇಲ್ಲ ಮುಂಚಿನ ದಿನ ಏನಾದರೂ ಹೆವಿ ತಿಂದಿರ್ತೀರ, ಲೈಟಾಗಿ ತಿನ್ನಬೇಕು ಅಂದರೆ ಈ ಕರಿ ಮಾಡಿಕೊಂಡು ಸ್ವಲ್ಪ ಜೊತೆಗೆ ಏನಾನ ಹಪ್ಪಳ ಇಲ್ಲಾಂದರೆ ಒಂದು ಪೊಟ್ಯಾಟೊ ಫ್ರೈ ಥರ ಮಾಡಿಕೊಂಡ್ರೂ ಒಳ್ಳೆ ಕಾಂಬಿನೇಷನ್ ರೈಸ್ ಜೊತೆ ಅಂತಲೇ ಹೇಳ್ಬೋದು. ಸೊ ನಾನು ಹಂಗೂ ಹೇಳಿ ಕಳಿಸಿದ್ದೆ ಲೈಕ್ ತರಕಾರಿ ಎಲ್ಲ ಏನಿಲ್ಲ ತನ್ನಿ ಅಂತ, ಬಟ್ ನಾನೆಲ್ಲ ಕರಿ ಮಾಡಿದ್ಮೇಲೆ ನಮ್ಮ ಹಸ್ಬೆಂಡ್ ತಂದಿದ್ದಾರೆ. ಸೊ ಇವಾಗ ಹೆಂಗೂ ಟೈಮ್ ಇದೆ, ಜೋಡಿಸಿಟ್ಬಿಡೋಣ ಅಂತ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ತರಕಾರಿ ತಂದು ಅದನ್ನು ತೊಳೆದು ಮತ್ತೆ ಒಣಗಿಸಿ ಎಲ್ಲ ಇಡ್ತಾರೆ, ಬಟ್ ಅದು ಡಿಪೆಂಡ್ಸ್ ಅವ್ರವ್ರ ರಿಕ್ವೈರ್ಮೆಂಟ್ ಮೇಲೆ ಅವ್ರವ್ರು ಮಾಡ್ಕೊಳ್ತಾರೆ. ಬಟ್ ಯೂಶ್ವಲಿ ನಾನು ತಂದಿದ ತಕ್ಷಣ ಡೈರೆಕ್ಟಾಗಿ ನಾನು ಫ್ರಿಜ್ಜಲ್ಲಿ ಜೋಡಿಸಿರ್ತೀನಿ. ಯಾವಾಗ ನಾನು ಯೂಸ್ ಮಾಡ್ಕೊಳ್ತೀನಲ್ಲ ಆವಾಗ ಅಷ್ಟೇ ತೊಳ್ಕೊಂಡು ಯೂಸ್ ಮಾಡ್ತೀನಿ. ಯಾಕಂದರೆ ಅದನ್ನು ತೊಳೆದು ಉಪ್ಪಾಕಿ ತೊಳೆದು ಅದನ್ನು ಒಣಗಿಸಿ ಮತ್ತೆ ಅದನ್ನು ಸ್ಟೋರ್ ಮಾಡೋಷ್ಟು ಟೈಮ್ ಇರೋಲ್ಲ ನನಗೆ. ಸೊ ವರ್ಕಿಂಗ್ ಇರೋದ್ರಿಂದ ಸ್ವಲ್ಪ ಅದಕ್ಕೆಲ್ಲ ಟೈಮ್ ಕನ್ಸ್ಟ್ರೈನ್ಸ್ ಇದೆ ನನಗೆ, ಅದಕ್ಕೆ ಡೈರೆಕ್ಟಾಗೇ ಹಾಕಿ ಇಡ್ತೀನಿ ಬಾಕ್ಸಸ್ಸಲ್ಲಿ. ಬಟ್ ಅದನ್ನು ಯೂಸ್ ಮಾಡೋ ಟೈಮಲ್ಲಿ ನೀಟಾಗಿ ಕ್ಲೀನ್ ಮಾಡ್ತೀನಿ. ಸೊ ಕೆಲವೊಬ್ರು ಕೇಳಿದ್ರಿ, ಅಂದರೆ ಎಲ್ಲೆಲ್ಲಿಂದನೂ ಬಂದಿರುತ್ತೆ, ಡೈರೆಕ್ಟಾಗಿ ಸ್ಟೋರ್ ಮಾಡ್ತಾ ಇದ್ದೀರಲ್ಲ ಅಂತ. ಹೆಂಗೂ ಯೂಸ್ ಮಾಡೋವಾಗ ನಾನು ಕ್ಲೀನ್ ಮಾಡಿನೇ ಯೂಸ್ ಮಾಡೋದು, ಒಂದು ಸಲ ಉಪ್ಪು ಮತ್ತು ನೀರು ಹಾಕಿ ತೊಳೆದುನೇ ಯೂಸ್ ಮಾಡೋದು. ಸೊ ನನ್ನ ಪ್ರಕಾರ ಅದೇನು ಮ್ಯಾಟ್ರ್ ಆಗೋಲ್ಲ ಅಂದ್ಕೊಳ್ತೀನಿ. ಸೊ ಯೂಸ್ ಮಾಡೋಕ್ಕೆ ಮುಂಚೆ ತೊಳೆದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಮ ಕ್ವೆರಿಗೆ ಅದಕ್ಕೂ ಕೂಡ ಈ ಒಂದು ವ್ಲಾಗಲ್ಲಿ ಆನ್ಸರ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವಾಗೆಲ್ಲ ನೀಟಾಗಿ ಜೋಡಿಸಿಟ್ಮೇಲೆ ಈ ಬಟಾಣಿ ಒಂದು ಮಾತ್ರ ಸುಲಿಬೇಕಾಗಿತ್ತು. ಇನ್ನೂ ಒಂದು 10-15 ಮಿನಿಟ್ಸ್ ಟೈಮ್ ಇತ್ತು ನನಗೆ ಇಷ್ಟು ಎಲ್ಲ ಮಾಡಿದ್ಮೇಲೆನೂ. ಸೊ ಅದಕ್ಕೆ ಆ ಟೈಮಲ್ಲಿ ಹೆಂಗೂ ಅದನ್ನೆಲ್ಲ ಸುಲಿದು ಇಟ್ಕೊಂಡ್ಬಿಟ್ರೆ ಯೂಶ್ವಲಿ ಈ ಬ್ರೇಕ್ಫಾಸ್ಟ್ ಟೈಮಲ್ಲೆಲ್ಲ ಬೆಳಗ್ಗೆ ಟೈಮಲ್ಲಿ ಸೊ ನನಗೊಂದು ಅದೊಂದು ಹೆಲ್ಪ್ ಆಗುತ್ತೆ. ಅಂದರೆ ಈ ಥರ ಬಟಾಣಿ ಇಂಥದ್ದೆಲ್ಲ ಬಿಡಿಸಿಟ್ಕೊಂಡ್ರೆ ಆ ಒಂದು ಟೈಮ್ ನನಗೆ ಸೇವ್ ಆಗುತ್ತೆ. ಮಾರ್ನಿಂಗ್ ಟೈಮ್ಸು ಯೂಶ್ವಲಿ ಬ್ಯುಸಿ ಇರ್ತೀನಿ. ಸೊ ಬಟಾಣಿ ಸಹ ತುಂಬಾ ಫ್ರೆಶ್ ಆಗಿತ್ತು ಇವತ್ತು, ನೋಡಿ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ಸೊ ಇದೆಲ್ಲ ಸ್ಟೋರ್ ಮಾಡಿಟ್ಟು ನೆಕ್ಸ್ಟು ನಂದು ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗಿ ಕಂಟಿನ್ಯೂ ಮಾಡಿದೆ. ಸೊ ಯೂಶ್ವಲಿ ಇವಾಗ ಬ್ರೇಕ್ಫಾಸ್ಟು ಲಂಚು ಎಲ್ಲನೂ ಒಂಥರ ಲ್ಯಾಪ್ಟಾಪ್ ಮುಂದೆನೇ ಕೂತ್ಕೊಂಡು ಮಾಡೋಂಗಾಗಿದೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ. ಸೊ ಇವತ್ತು ಏನೂ ಪಲ್ಯ ಎಲ್ಲ ಮಾಡ್ಕೊಳ್ಳೋಷ್ಟು ಟೈಮ್ ಆಗಲಿಲ್ಲ, ಆಫೀಸ್ ಕೆಲಸ ತುಂಬಾ ಇತ್ತು. ಸೊ ಬರೀ ರೈಸ್ ಮಾತ್ರ ಮಾಡಿಕೊಂಡೆ, ಜೊತೆಗೆ ಸ್ವಲ್ಪ ಈ ಪಾಪ್ಕಾರ್ನ್ ಇತ್ತು ಮನೇಲಿ, ಅದನ್ನು ಸ್ನ್ಯಾಕ್ಸ್ ಆಗಿ ತಿಂತಾಯಿದ್ದೀನಿ.
ಸೊ ಲೈಕ್ ಈ ನಡುವೆ ಅಂತೂ ತುಂಬಾ ಕೆಲಸ ಆಗಿ ಅಂದರೆ ಕೂತ್ಕೊಂಡ್ರೆ ಆಲ್ಮೋಸ್ಟ್ ಒಂದು ಕಂಟಿನ್ಯೂಸ್ ಆಗಿ 8 to 9 hours ಕೂತ್ಕೊಳ್ತಾ ಇದ್ದೀವಿ. ಇನ್ ಬಿಟ್ವೀನ್ ಈ ಥರ ಏನಾದರೂ ಆರ್ಡರ್ಸ್ ಇಂಥದ್ದು ಬಂದರೆ ಅಷ್ಟೇ ಎದ್ದೊಳ್ತಾ ಇದ್ದೀನಿ. ಸೊ ಇವತ್ತು ಒಂದು ನಾನು ಹೇಳಿದ್ನಲ್ವ ಅದೊಂದು ಮ್ಯಾಟ್ರೆಸ್ ಆರ್ಡ್ರ್ ಮಾಡಿದ್ದೆ, ಅದು ಇವತ್ತು ಡೆಲಿವರಿ ಬಂದಿದೆ. ಆಲ್ರೆಡಿ ನಮ್ಮ ಮನೇಲಿರೋ ಒಂದು ಎಕ್ಸಿಸ್ಟಿಂಗ್ ಮ್ಯಾಟ್ರೆಸ್ ಬಂದು ವೇಕ್ ಫಿಟ್ ಅವ್ರದ್ದೆ. ನಂಗೆ ತುಂಬ ಇಷ್ಟ ಆಯಿತು ಕ್ವಾಲಿಟಿ. ಅದು 10 ಇಂಚ್ ತರಿಸಿದ್ದೆ. ಬಟ್ ಇವಾಗ ತರಿಸಿರೋ ಅಂಥದ್ದು ಬಂದು 6 ಇಂಚ್. ಯಾಕಂದರೆ ಮಕ್ಕಳು ಮಲಗುವಂಥ ರೂಮಲ್ಲಿ ಅದು ತುಂಬ ಹೈಟಿದ್ದು ಒಂದು ವೇಳೆ ಮಕ್ಕಳು ಬಿದ್ದೋದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ತುಂಬ ಹೈಟಿದ್ದು ಬೇಡ ಅಂತ ಅದು ಒಂದು 6 ಇಂಚ್ ಅಂದರೆ ಕರೆಕ್ಟ್ ಸೈಜ್ ಇರುತ್ತೆ. ಸೊ ಹಂಗೂ ಬಿದ್ರೂ ಅಷ್ಟೊಂದೇನು ಅವ್ರಿಗೆ ಎಫೆಕ್ಟ್ ಆಗಬಾರ್ದು ಅಂತ 6 ಇಂಚಿದು ತರಿಸಿದ್ದೀನಿ ಹೈಟು. ಬಟ್ ಆರ್ಥೋ ಅಂತ ಬರುತ್ತೆ ಅದರಲ್ಲಿ, ಅಂದರೆ ನಮಗೆ ಬ್ಯಾಕ್ ಪೇನ್ ಏನು ಬರ್ದಿರ ಇರೋಂಗೆ ಆರ್ಥೋ ಮ್ಯಾಟ್ರೆಸ್ ಅಂತ ಕರೀತಾರೆ ಇದನ್ನು. ಸೊ ಇದು ಒಳ್ಳೆ ಆಪ್ಷನ್ ಅಂತ, ಅಂದರೆ ಲೈಕ್ ರಿವ್ಯೂವರ್ಸ್ ಸಹ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ರು. ಸೊ ಅದನ್ನೇ ತರಿಸಿದ್ದೀನಿ. ಸೊ ಹಸ್ಬೆಂಡ್ ಹಂಗೆ ಮಧ್ಯಾಹ್ನ ಮಕ್ಕಳನ್ನೆಲ್ಲ ಕರ್ಕೊಂಬರ್ಬೇಕಾದ್ರೆ, ನಾನು ಇವತ್ತು ಸೋಮವಾರ ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ನನಗೆ ವೆಜ್ ಪಫು, ಮಕ್ಕಳಿಗೆ ನಮ್ಮ ಹಸ್ಬೆಂಡ್ಗೆ ಎಲ್ಲ ಎಗ್ ಪಫ್ಸ್ ತೊಗೊಂಡು ಬಂದಿದ್ದಾರೆ. ಸೊ ಆ್ಯಕ್ಚುಲಿ ಜಾಮೆಲ್ಲ ತಂದಿದ್ರು, ಅದನ್ನು ರಿಟರ್ನ್ ಕಳಿಸಿ ನಾನು ಗುಲ್ಕನ್ ತರಿಸ್ಕೊಂಡೆ. ಹೆಂಗೂ ಸಮ್ಮರ್ ಅಲ್ವಾ, ಈ ಗುಲ್ಕನ್ ಒಂಥರ ಕೂಲಾಗೂ ಇರುತ್ತೆ ಮತ್ತು ಹೆಲ್ತಿ ಸಹ. ಜಾಮ್ಸ್ ಈ ಥರ ಮಿಕ್ಸಡ್ ಜಾಮೆಲ್ಲ ಕೊಡೋಕ್ಕೆ ಬದಲು ಈ ಥರ ಗುಲ್ಕನ್ ಹಾಕ್ಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ, ಮ್ಯಾಟ್ರೆಸ್ ಎಲ್ಲ ಹಾಕಿದ್ಮೇಲೆ ಈ ಥರ ಕಾಣ್ತಾ ಇದೆ ರೂಮು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಈ ಸಲ ಬಂದಿರೋ ಕಾಂಬಿನೇಷನ್ ಬಂದು ವೈಟ್ ವಿತ್ ಗ್ರೇ ಕಲರು. ಸೊ ನಮ್ಮ ರೂಮಲ್ಲಿರೋದು ಪ್ಯೂರ್ ವೈಟು, ಅದೆಲ್ಲ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬೇಕು. ಸೊ ಇದಕ್ಕೂ ಒಂದು ಮ್ಯಾಟ್ರೆಸ್ ಪ್ರೊಟೆಕ್ಟರ್ ಸಹ ತರಿಸ್ಕೋಬೇಕು. ಸಾಫ್ಟಾಗಿದೆ ಮೆಟೀರಿಯಲ್ಲು, ಲೈಕ್ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು. ಸೊ ಎಕ್ಸಿಸ್ಟಿಂಗ್ ಮ್ಯಾಟ್ರೆಸ್ ಸಹ ತುಂಬ ಏನು ಹಾಳಾಗಿರಲಿಲ್ಲ ಆ್ಯಕ್ಚುಲಿ, ಬಟ್ ಮಗಳು ಇಷ್ಟಪಟ್ಟು ಬರ್ಡೇಗೆ ಅದೇ ಗಿಫ್ಟ್ ಬೇಕು ಅನ್ನೋ ಒಂದೇ ರೀಸನ್ನಿಂದ ತರಿಸ್ಬೇಕಾಯ್ತು. ಸೊ ಬಟ್ ಹಳೇದು ಮ್ಯಾಟ್ರೆಸ್ ಸಹ ನೀಟಾಗಿ ಪ್ಯಾಕ್ ಮಾಡಿ ಇಲ್ಲಿ ಇಟ್ಟಿದ್ದೀವಿ. ಸೊ ದಟ್ ನೆಕ್ಸ್ಟು ಏನಾದರೂ ಗೆಸ್ಟ್ ರೂಮ್ಸ್ ಈ ಥರ ಏನಾನ ಆ್ಯಡ್ ಮಾಡಿದ್ರೆ ಅಲ್ಲೊಂದು ಇರಲಿ ಇದು ಮ್ಯಾಟ್ರೆಸ್ ಎಕ್ಸ್ಟ್ರಾ ಅಂದ್ಬಿಟ್ಟು ಇದನ್ನು ಮೇಲೆ ಇಡೋಣ ಅಂತ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಸೊ ಈ ಒಂದು ವೇಕ್ ಫಿಟ್ ಮ್ಯಾಟ್ರೆಸ್ ಏನು ನಾನು ತೋರಿಸ್ತಾ ಇದ್ದೀನಲ್ಲ, ಇದ್ರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನಿಮ್ಮೆಲ್ಲರಿಗಾದರೂ ಇದೇ ರಿಕ್ವೈರ್ಮೆಂಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಡಿಫ್ರೆಂಟ್ ಸೈಜಸ್ಸು ಮತ್ತು ಡೈಮೆನ್ಷನ್ಸು ಎಲ್ಲ ಇರುತ್ತೆ, ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ತೊಗೋಬೋದು. ನಾನು ಇವಾಗ ಆರ್ಡ್ರ್ ಮಾಡಿರೋದು ಬಂದು ಕ್ವೀನ್ ಸೈಜು. ಸೊ ನನಗೆ ಇದು ಬಂದು 14,000 ಬಿತ್ತು. ಸೊ ಕಿಂಗ್ ಸೈಜ್ ಅಂದರೆ ಇನ್ನೊಂದು ಚೂರು ಜಾಸ್ತಿ ಆಗುತ್ತೆ. ಮತ್ತು ಪ್ರೈಸ್ ಬಂದು ನೀವು ಎಷ್ಟು ಹೈಟದು ಆರ್ಡ್ರ್ ಮಾಡ್ತೀರಾ ಅದ್ರ ಮೇಲೆ ಕೂಡ ವೇರಿ ಆಗುತ್ತೆ. ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಆಲ್ಮೋಸ್ಟ್ ಕಾಲ್ಸ್ ಎಲ್ಲ ಮುಗೀತು, ನೈಟ್ ಇನ್ನೇನು ಮಕ್ಕಳು ಮಲಗೋ ಟೈಮು, ಅದಕ್ಕೆ ಅವ್ರಿಗೆ ಮ್ಯಾಟ್ರೆಸ್ ಮೇಲೆ ಎಲ್ಲ ನೀಟಾಗಿ ಬೆಡ್ ಸ್ಪ್ರೆಡ್ಸ್ ಎಲ್ಲ ಹಾಕಿ ಅರೇಂಜ್ ಮಾಡಿ ಕೊಟ್ಬಿಡ್ತಾ ಇದ್ದೀನಿ. ಅವ್ರಿಗೆ ಎಕ್ಸಾಮ್ಸ್ಗೆ ಬೇರೆ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಸೊ ಇನ್ನೇನು ನೆಕ್ಸ್ಟ್ ವೀಕಿಂದ ಅವ್ರಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ. ಇಂಥ ಟೈಮಲ್ಲಂತೂ ನನಗೆ ಒಂಥರ ಅವ್ರಿಗೆ ಎಕ್ಸಾಮ್ಸ್ ಥರ ಇರೋಲ್ಲ, ನನಗೆ ಎಕ್ಸಾಮ್ಸ್ ಥರ ಇರುತ್ತೆ. ಮನೆ ಕೆಲಸ, ಆಫೀಸ್ ಕೆಲಸ ಜೊತೆಗೆ ಇವಾಗ ಇದೊಂದು, ಅಂದರೆ ಅವ್ರನ್ನೆಲ್ಲ ಪ್ರಿಪೇರ್ ಮಾಡಬೇಕು. ಇಂಥದ್ದೆಲ್ಲ ತುಂಬಾ ಏನಂತಾರೆ ಹೆಕ್ಟಿಕ್ ಲೈಫ್ ಸ್ಟೈಲ್ ಹೋಗಿದೆ. ಇವಾಗ ಇದೊಂದು ಫೇಸು, ಅಂದರೆ ಲೈಕ್ ಎಕ್ಸಾಮ್ಸಿಗೆ ಪ್ರಿಪ್ರೇಷನ್ ಮಾಡೋದೊಂದು ತಲೆನೋವಾದರೆ, ರಜಾ ಸ್ಟಾರ್ಟ್ ಆದಾಗ ಅವ್ರನ್ನ ಮನೇಲಿ ಇಟ್ಕೊಂಡು ಕೆಲಸ ಜೊತೆಲಿ ಮಾಡೋದು, ಅದು ಇನ್ನೊಂದು ತಲೆನೋವು ಸ್ಟಾರ್ಟ್ ಆಗುತ್ತೆ. ಸೊ ವರ್ಕಿಂಗ್ ವುಮೆನ್ಸ್ಗಂತೂ ಎಲ್ಲನೂ ಪ್ರಾಬ್ಲಮ್ಮೇ. ಅಂದರೆ ಎಕ್ಸಾಮ್ಸ್ ಬರಬೇಕಾದ್ರೆ ಅವ್ರನ್ನ ಪ್ರಿಪೇರ್ ಮಾಡಿಸೋದು ಒಂದು ಟೆನ್ಷನ್, ಯಾವಾಗಪ್ಪ ಎಕ್ಸಾಮ್ ಮುಗಿಯುತ್ತೆ ಇವ್ರದ್ದು ಅನಿಸ್ತಾ ಇರುತ್ತೆ. ನಮಗೆ ಎಕ್ಸಾಮ್ ಇರೋ ಫೀಲ್ ಬರುತ್ತೆ. ಬಟ್ ಎಕ್ಸಾಮ್ ಮುಗಿದ್ಮೇಲೆ ಯಾವಾಗಪ್ಪ ಇವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಫೀಲಿಂಗ್ ಅಂತೂ ಬಂದೇ ಬರುತ್ತೆ. ಸೊ ಆ್ಯಕ್ಚುಲಿ ಎಷ್ಟೊಂದು ಜನ ನನ್ನ ಜೊತೆ ಕಲೀಗ್ಸು ಇಂಥವರೆಲ್ಲ ಡಿಸ್ಕಸ್ ಮಾಡಿದ್ರೆ ಅವ್ರದ್ದು ಸೇಮ್ ಸ್ಟೋರಿನೇ ಹೇಳ್ತಾರೆ. ಅಯ್ಯೋ ನಮ್ಮದು ಇದೇ ಕತೆ ಆಗಿದೆ, ಮಕ್ಕಳಿಗೆ ಹೇಳ್ಕೊಡೋದು ಎಲ್ಲ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗಿದೆ ಅನ್ನೋ ಥರನೇ ಮಾತಾಡ್ತಾರೆ. ಸೊ ಲೈಕ್ ಎಲ್ಲರಿಗೂ ಅದೊಂದು ಫೇಸು. ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಅವ್ರ ಪಾಡಿಗೆ ಅವ್ರು ಓದ್ಕೊಳ್ಳೋರಾದರೆ ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಆ ಫೇಸಲ್ಲಿದ್ದೀನಿ. ಸೊ ಅದು ಹೋಗೋ ತನಕ ಸ್ವಲ್ಪ ನಾನು ಬೇರ್ ಮಾಡಬೇಕು. ಸೊ ಇವಾಗೆಲ್ಲ ಬೆಡ್ ಸ್ಪ್ರೆಡ್ಸ್ ಎಲ್ಲ ಹಾಕಿದ್ಮೇಲೆ ನೋಡಿ ಈ ಥರ ನೀಟಾಗಿ ಕಾಣುತ್ತೆ. ಮತ್ತು ಈ ಒಂದು ಮ್ಯಾಟ್ರೆಸ್ ಯಾವ ದುಡ್ಡಿಂದ ತೊಗೊಂಡೆ ಅಂದರೆ, ಅರ್ಧ ಬಂದು ನನಗೆ ಹಿಂಗೆ ಕಂಪ್ನಿಯಿಂದ ಬ್ಲೂ ಪಾಯಿಂಟ್ಸ್ ಕಳಿಸಿದ್ರು, ಒಂದು 7,000 ಆಗೋಷ್ಟು ಅದಫು, ಮತ್ತು ನಾನು ಇನ್ನೊಂದು 7,000 ಕೈಯಿಂದ ಹಾಕಿ ತೊಗೊಂಡಿದ್ದು. ಸೊ ಒಂದು ಮೆಮೊರಿಯಾಗೂ ಇರುತ್ತೆ, ನನಗೆ ಬಂದಿರೋ ಅಂಥ ಒಂದು ಗಿಫ್ಟಲ್ಲಿ ಒಂದು ಮನೆಗೆ ಒಂದು ಪ್ರಾಡಕ್ಟ್ ಬಂತು ಅಂತ. ಸೊ ಯೂಶ್ವಲಿ ಬ್ಲೂ ಪಾಯಿಂಟ್ಸ್ ಇಂಥದ್ದೇನ ಕೊಟ್ಟಾಗ ಆದಷ್ಟು ನಾನು ಏನಾದರೂ ಲೈಕ್ ಅಮೆಝಾನ್ ಹಾಲು ಆ ಥರದ್ದು ಏನಾರ ಮಾಡ್ತಾಯಿದ್ದೆ. ಬಟ್ ಇದು ಕೂಡ ಒಂದು ಅಮೆಝಾನ್ ಹಾಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ತುಂಬ ಯೂಸ್ಫುಲ್ ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಅದು ಲೈಕ್ ಪ್ರತಿನಿತ್ಯ ಯೂಸ್ ಮಾಡೋ ಅಂಥ ಒಂದು ಪ್ರಾಡಕ್ಟು ಮ್ಯಾಟ್ರೆಸ್ಸು. ಸೊ ಕಂಪನಿ ನನಗೆ ಗಿಫ್ಟ್ ಕೊಟ್ಟರೆ ನಾನು ಅದನ್ನು ನನ್ನ ಮಗಳಿಗೆ ಗಿಫ್ಟಾಗಿ ಕೊಟ್ಟಿದ್ದೀನಿ.
ಸೊ ನೋಡಿದ್ರಲ್ಲ ಹೇಗಿತ್ತು ನನ್ನ ಒಂದು ದಿನ ಅಂತ. ಈ ಒಂದು ವ್ಲಾಗ್ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.